ಪ್ರಪಂಚದಲ್ಲಿ ಇರುವಂತಹ ಎಲ್ಲವನ್ನು ನಡೆಸ್ಕೊಂಡು ಹೋಗುವಂಥ ಭಗವತ್ ತತ್ವಗಳಲ್ಲಿ ಭಗವಂತ ತಾನು ಯಾರಲ್ಲಿ ನಿಂತು ಇದೆಲ್ಲ ಮಾಡಿಸ್ತಾನೋ, ಈ 33 ಬಹಳ ಮುಖ್ಯವಾದಂತಹ ದೇವಾನುದೇವತೆಗಳಿಗೆ ಅವರು ಇಲ್ಲಿ ನಿಂತಿದ್ದಾರೆ, ಅವರಲ್ಲಿ ಭಗವಂತನಾದಂಥ ಪುರುಷೋತ್ತಮ ಇದ್ದಾನೆ ಅಂತ ಚಿಂತನೆ ಮಾಡ್ತಾ ಅವರಿಗೆ ನಾವು ಕೊಡುವಂತಹ ದಾನವನ್ನು ಕೊಡೋದು 33 ಸಂಖ್ಯೆಗೆ ಅಧಿಕ ಮಾಸದಲ್ಲಿ ಬಹಳ. ಯಾರು 33 ಜನ? ಮೊದಲು ಹೇಳ್ತಾರೆ ಅಷ್ಟವಸ್ತುಗಳು, ಅದರಲ್ಲಿ ಅಗ್ನಿ, ವಾಯು, ಇದು ವರ್ಣ ಎಲ್ಲ ಬರುತ್ತೆ, ಸೂರ್ಯ ಎಲ್ಲನೂ ಅದರಲ್ಲಿ, ಚಂದ್ರ ಎಲ್ಲ ಬರ್ತದೆ. ಮತ್ತು 11 ಏಕಾದಶ ರುದ್ರರು ಅಂತ 11 ರುದ್ರರ ಹೆಸರುಗಳು ಕೇಳಿದ್ದೀರ, ಏಕಾದಶ ರುದ್ರರು. ಮತ್ತು 12 ಆದಿತ್ಯರು, 12 ಸೂರ್ಯ, ಈ ಸಂಕ್ರಮಣದಲ್ಲಿ ಬರುವಂಥ 12 ಸೂರ್ಯರು, 12 ಆದಿತ್ಯರು. ಇದರ ಜೊತೆಯಲ್ಲಿ ಇನ್ನಿಬ್ಬರು ಮುಖ್ಯವಾಗಿ ಸೇರ್ಕೊಳ್ಳೋದು ಯಾರು ಅಂದರೆ, ಒಂದು ಪ್ರಜಾಪತಿ, ಇನ್ನೊಂದು ವಿಷ್ಣು ಸಹಸ್ರನಾಮದಲ್ಲಿ ಇವತ್ತು ಹೇಳಿದಲ್ಲ ವಶತ್ಕಾರ ಅಂತ ಏನು ಬರ್ತಲ್ಲ, ವಿಷ್ಣು ವಶತ್ಕಾರ, ಆ ವಶತ್ಕಾರ ರೂಪಿಯಾದಂಥ ಆ ಕ್ರಿಯೆಯನ್ನು ಮಾಡುವಂಥ ಭಗವಂತ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಸನ್ನಿಧಾನದಲ್ಲಿ ಇದ್ದು ನಮ್ಗೆ ಅನುಗ್ರಹ ಮಾಡ್ತಾರೆ. ಯಾತಕ್ಕರದು ವಶತ್ಕಾರ? ಈ ಹುಟ್ಟಿನಿಂದ ಸಾವಿನವರೆಗೂ 6 ಸ್ಟೇಜಸ್ ಇರುತ್ತಂತೆ. ಈ 6 ಸ್ಟೇಜಸ್ ಒಂದು ಜೀವಿಗೆ ಏನಿದೆ, ಈ ಎಲ್ಲ ಹಂತಗಳಲ್ಲೂ ಈ ಜೀವನನ್ನ ರಕ್ಷಣೆ ಮಾಡುವಂತಹ ಪರಮಾತ್ಮನನ್ನ ವಶತ್ಕಾರ ಅಂತ. ಆ ಮಾಡುವಂಥ ವಶತ್ಕಾರನನ್ನ ಈ ತಿಂಗಳಲ್ಲಿ ಆರಾಧನೆ ಮಾಡಬೇಕಾದ್ದು ಬಹಳ ವಿಶೇಷ. 33 ಕೋಟಿ ದೇವತೆ ಅಂದರೆ 33 ಈ ಪ್ರಧಾನ ದೇವತೆಗಳು. ಇವರೆಲ್ಲರಲ್ಲೂ ಭಗವಂತನ ರೂಪ. ಭಗವಂತ ತಾನು ನಿಂತು ಯಾವ ಹೆಸರಿಂದ ಮಾಡ್ತಾನೆ? ಪ್ರಜಾಪತಿ ಈ ಎಲ್ಲ ಸೃಷ್ಟಿಗೆ ಮೂಲಕರ್ತ. ಅದು ಅವನೇ, ಭಗವಂತನೇ ಎಲ್ಲವನ್ನೂ ಮಾಡ್ತಿರೋದು. ಪ್ರಳಯ ಕಾಲದಲ್ಲಿ ಏನೂ ಇಲ್ಲ, ಆಮೇಲೆ ಎಲ್ಲ ಬಂತು, ಎಲ್ಲ ಭಗವಂತನಿಂದಲೇ ಬಂತು. ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದು ಪ್ರಾಣಿಗಳಲ್ಲೂ ಇದ್ದಾನೆ, ಜೀವದಲ್ಲೂ ಇದ್ದಾನೆ, ಜಡದಲ್ಲೂ. ಇಂತಹ ವಶತ್ಕಾರರು. ಇವಾಗ ನೀವು ಬಹುಶಃ ನೀವು ಅರ್ಚಕರಲ್ಲಿ ನಿಮಗೆ ಇದು ಮಾಡಿಸಿದ್ರು, ಸಂಕಲ್ಪ ಮಾಡಿಸೋದಲ್ವಾ? ಸಂಕಲ್ಪದಲ್ಲಿ 2 ಪದ ನೀವು ಕೇಳಿದ್ರ, ಒಂದು ಪ್ರಜಾಪತಿ, ಒಂದು ವಶತ್ಕಾರ. ಗಮನಿಸಿ ನೋಡಿ, ಯಾರು ಮಾಡಿದಾಗ ಅವ್ರನ್ನ ಕೇಳಿ ಏನು ಮಾಡಿ ಆ 2 ಪದಗಳನ್ನೇ ಹೇಳಿ ಇವತ್ತಿನ ದಿನ ಅಲ್ಲಿ ನಮಗೆಲ್ಲರಿಗೂ ಸಂಕಲ್ಪ ಮಾಡಿಸಿದ್ದಾರೆ. ಇದೆರಡು ಬಹಳ ಮುಖ್ಯವಾದಂಥದ್ದು. ಒಟ್ಟು ಈ 33 ದೇವತೆಗಳನ್ನು, ಅಂದರೆ ಈ 33 ಭಗವದ್ ರೂಪಗಳನ್ನು, ಅದರಲ್ಲಿ ಅಂತರ್ಗತನಾಗಿರುವಂತಹ ಪುರುಷೋತ್ತಮನನ್ನು ಭಜನೆ ಮಾಡೋದೇನಿದೆಯಲ್ಲ, ಅವನ ಸ್ತೋತ್ರ ಮಾಡೋದೇನಿದೆಯಲ್ಲ, ದಾನ ಮಾಡೋದೇನಿದೆಯಾ, ಅವನಿಗಾಗಿ ದಾನ ಮಾಡೋದು ಅನ್ನೋದಕ್ಕೆ ಇನ್ನೊಂದು ಹೇಳಬೇಕು. ನಮ್ಮಲ್ಲಿ ತುಂಬ ವ್ಯತ್ಯಾಸ ಇದೆ, ದಾನಕ್ಕೆ ಧರ್ಮಕ್ಕೆ ವ್ಯತ್ಯಾಸ ಇದೆ. ದಾನ ಬೇರೆ, ಧರ್ಮ ಬೇರೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಶ್ರೀಮತೋ ವಿಶೇಷ ಸಂಕಲ್ಪೇನ ಅಖಂಡ ವಿಷ್ಣು ಸಹಸ್ರನಾಮ ಪ್ರಾರಂಭ ಮುಹೂರ್ತಕಾಲೇ ಶ್ರೀ ಲಕ್ಷ್ಮೀನಾರಾಯಣ ಸಂಪೂರ್ಣ ಅನುಗ್ರಹ ಫಲಸಿದ್ಧ್ಯರ್ಥೇನ ಅಸ್ಮಿನ್ ದೇವಾಲಯೇ ಅಸ್ಮಿನ್ ದೇಶೇ ಸರ್ವೇ ಮಹಾಭಕ್ತಜನೈಃ ತತ್ತದ್ಭೂತಾನಾಂ ತತ್ತತ್ನಾಮಧೇಯಸ್ಯ ಕ್ಷೇಮಃ ಸ್ಥೈರ್ಯವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾದಿ ಸುಖಾದೇತಿ ಭವಂತು ಮಹಾಂತೋ ನಿಗೃಹಂತೋ ತಥಾಸ್ತು. ಅಸ್ಮಿನ್ ದೇವಾಲಯೇ ಗರ್ಭಗೃಹಾತ್ಮಂಟಪಸ್ತವನ ಮಂಟಪ ಆಸ್ಥಾನ ಮಂಟಪ ಧ್ವಜ ಗರುಡವಾಹನ ಉತ್ಸವಾದಿರಾಜರಾಜಭೂತಾಂತ ಮಂಟಪಸ್ಯ ಯಾಗಶಾಲಾ ಪಾಕಶಾಲಾ tells us when we have to go. विद्यालय